ಈ ದಿನದ ವಿಶೇಷ ಸಂಚಿಕೆ ಹೇಳಕ್ಕೆ ಬೇಜಾರಾಗುತ್ತೆ. ಎಜುಕೇಟೆಡ್ ಸೈಕೋಸ್ ಚೆನ್ನಾಗಿ ಓದಿರ್ತಾರೆ, ಒಳ್ಳೆ ಸಂಪಾದನೆ ಮಾಡ್ತಿರ್ತಾರೆ, ತಿಂಗಳಿಗೆ 2 ಲಕ್ಷ ಆದಮೇಲೆ ಅವನ ಒರಿಜಿನಲ್ ಕ್ಯಾರೆಕ್ಟರ್ ಹೊರಗಡೆ ಬಂದಿದೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ಹೇಳಕ್ಕೆ ಬೇಜಾರಾಗುತ್ತೆ. ಎಜುಕೇಟೆಡ್ ಸೈಕೋಸ್ ಅಂತ ಚೆನ್ನಾಗಿ ಓದಿರ್ತಾರೆ, ಒಳ್ಳೆ ಸಂಪಾದನೆ ಮಾಡ್ತಿರ್ತಾರೆ, ತಿಂಗಳಿಗೆ 2 ಲಕ್ಷ 3 ಲಕ್ಷ, ಆದರೆ ಮನಸ್ಸಿನ ಸ್ಥಿತಿಗಳು ಸರಿ ಇರಲ್ಲ. ನಮಗೆ ಕೌನ್ಸಿಲಿಂಗ್ ಕೇಸ್ಗಳಲ್ಲಿ ಇದು ಮೊದಲನೇ ಕೇಸ್ ಹೇಳ್ತೀನಿ. ಹುಡುಗ ಸುಂದರವಾಗಿದ್ದಾನೆ, ಶ್ರೀಮಂತವಾಗಿದ್ದಾನೆ. ಒಂದು ಹುಡುಗಿ ನೋಡಿದರೆ ಅವಳು ತುಂಬ ಸುಂದರಿ, ಆದರೆ ಮಧ್ಯಮ ವರ್ಗದವರು. ಇವರೇ ಶ್ರೀಮಂತರು ಏನು ಮಾಡಿದ್ದಾರೆ, ನಾವೇ ಮದುವೆ ಮಾಡ್ಕೋತೀವಂತ ಆ ಹುಡುಗಿ ಹತ್ರ ಎಲ್ಲ ಮಾತಾಡಿ, ಮನೆಯವ್ರ ಹತ್ರ ಮಾತಾಡಿ ಒಂದು 30 ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ. ಆದರೆ ಆ ಹುಡುಗನ ಬಿಹೇವಿಯರ್ಸ್ ಹೇಗಿದೆ ಅಂದರೆ, ಮದುವೆಯ ಮೊದಲು ಆ ಹುಡುಗಿನ ಜೊತೆಲಿ ಮಾತಾಡಿ ಜೀವನವನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು, ನಾವು ಖುಷಿಯಾಗಿರಬೇಕು ಅಂತ ಹೊರಗಡೆಲ್ಲ ಕರ್ಕೊಂಡೋಗಿ, ಈವನ್ ಪಬ್ಗೆಲ್ಲ ಕರ್ಕೊಂಡೋಗಿದ್ದಾನೆ, ಸೆಲೆಬ್ರೇಟ್ ಲೈಫ್ ಅಂತ. ಹುಡುಗಿ ತುಂಬ ಖುಷಿ ಪಟ್ಬಿಟ್ಟಿದ್ದಾಳೆ, ಸೊ ಚೆನ್ನಾಗಿರ್ತೀವಿ ಅಂತ. ಆ ದೃಷ್ಟಿಕೋನದಲ್ಲಿ ಮದುವೆ ಆಗಿ, ಮದುವೆ ಆದಮೇಲೆ ಅವನ ಒರಿಜಿನಲ್ ಕ್ಯಾರೆಕ್ಟರ್ ಹೊರಗಡೆ ಬಂದಿದೆ. ಅಂದರೆ ಈ ಬಿಕಮ್ ಸೈಕೋ. ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡೋದು, ಮದುವೆ ಆದಮೇಲೆ ಹೆಂಡ್ತಿಗೆ ಹೇಳ್ತಾನೆ ಎಲ್ಲೂ ಹೊರಗಡೆ ಹೋಗಂಗಿಲ್ಲ, ಸ್ಯಾರಿ ಕೂಡ ಹಾಕೊಳ್ಳೋಂಗಿಲ್ಲ, ಯಾಕಂದ್ರೆ ಸೊಂಟ ಕಾಣುತ್ತಂತೆ, ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋಂಗಿಲ್ಲ, ಬೇರೆ ಬಟ್ಟೆಗಳನ್ನು ಹಾಕೊಳ್ಳೋಂಗಿಲ್ಲ, ಚೂಡಿದಾರ ಆ ಥರ ಫುಲ್ ಇರಬೇಕು. ಮನೆಯಲ್ಲಿ ಬೇರೆಯವ್ರ ಜೊತೆ ಫೋನಲ್ಲಿ ಮಾತಾಡೋಂಗಿಲ್ಲ. ಅಮ್ಮನ ಜೊತೆ ಫೋನಲ್ಲಿ ಮಾತಾಡಬೇಕು ಅಂದರೆ ಇವನಿಗೆ ಹೇಳಿಬಿಟ್ಟು ಮಾತಾಡಬೇಕು. ನೋಡಿ ಯಾವ ಥರ ಮನಸ್ಸು ಅವ್ನು ಚೇಂಜ್ ಆಗಿದೆ ಅಂದರೆ. ಸೊ ಹೊರಗಡೆ ಎಲ್ಲರೂ ಹೋಗ್ಬೇಕು ಅಂದರೂ ಕೂಡ ಇವ್ನು ಕೇಳ್ಕೊಂಡೇ ಹೋಗ್ಬೇಕು, ಇವನ ಜೊತೆಯಲ್ಲೇ ಹೋಗಬೇಕು. ಈ ಥರ ಕಥೆಗಳನ್ನು ನಾವು ಸಿನಿಮಾದಲ್ಲಿ ನೋಡಿದ್ವಿ, ಆದರೆ ವಾಸ್ತವದಲ್ಲಿ ನಡೆದಂಥ ಘಟನೆ ಇದು. ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಸಾಧ್ಯನಾ? ಜೊತೆಗೆ ಅಮ್ಮನಿಗೆ ಫೋನ್ ಮಾಡಬೇಕು ಅಂದರೆ ಇವ್ನು ಕೇಳ್ಕೊಂಡು ಮಾಡಬೇಕು ಅಂದರೆ ಅವನ ಮನಸ್ಥಿತಿ ಹೇಗಿದೆ, ಅಲ್ಲಿ ಸಂಬಂಧಗಳು ಹೇಗಿರ್ತವೆ, ಪಾಪ ಹೆಣ್ಮಗಳ ಮನಸ್ಸು ಏನಾಗಿರುತ್ತೆ, ಅದರ ಮೊದಲು ಹಿಂಗೆ ಮದುವೆ ಮೊದಲು ಅವನು ಯಾವ ರೀತಿ ಬಿಹೇವ್ ಮಾಡ್ತಿದ್ದ, ಮದುವೆ ಆದಮೇಲೆ ಯಾವ ರೀತಿ ಮಾಡಿದ, ದಿಸ್ ಇಸ್ ಕಾಲ್ಡ್ ಸೈಕೋ ಅಂತ ಕರೀತಾರೆ. ಇದನ್ನು ಅವ್ರ ತಂದೆ ತಾಯಿಗಳು ಮಗನನ್ನು ಗಮನಿಸಿ ಎಚ್ಚರಿಕೆಯಿಂದ ಅವರು ಮಗನಿಗೆ ಮದುವೆ ಮಾಡಬೇಕಾಗಿತ್ತು. ಇಲ್ಲಿ ಮೋಸಗಾರರೇ ಪೋಷಕರು. ಬೆಳಗಿನ ಸಂಜೆವರೆಗೂ ಮಗನ ಜೊತೆ ಇರಬೇಕಾದ್ರೆ ಗೊತ್ತಾಗಲ್ವಾ? ಆಗ ಅವ್ರು ಹೇಳಬೇಕು, ಈ ಥರ ಇವನು ಸೈಕೋ ಥರ ಆಗ್ತಾನೆ, ಒಂದು ಹೆಣ್ಮಗಳು ಬಾಳನ್ನ ಹಾಳು ಮಾಡಬಾರ್ದು ಅಂತ. ಅವರು ಸಂಬಂಧ ನೋಡೋಕ್ಕೆ ಹೋಗ್ಬಾರ್ದು, ಬಿಟ್ಬಿಡ್ಬೇಕು ಅದನ್ನ. ಇದರ ಅವ್ನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂದರೆ, ಈ ಥರ ಬೇಕಾಷ್ಟು ನನಗೆ ಫೋನ್ ಕಾಲ್ಸ್ ಬರ್ತಾ ಇರುತ್ತೆ, ಈ ಥರ ಬೇಕಾಷ್ಟು ಘಟನೆಗಳು ನಡೀತಾ ಇರ್ತವೆ. ತುಂಬ ಎಚ್ಚರಿಕೆಯಿಂದಿರಬೇಕು. ಬರೀ ಹಣದ ಹಿಂದೆನೇ ಹೋಗಿ ಏನೋ ನನ್ನ ಮಗ ಮಾಡ್ತಾರೆ ಅಂತ ಸುಮ್ಮನೆ ಬಿಟ್ಬಿಡೋದಲ್ಲ, ಅದನ್ನು ಗಮನಿಸಬೇಕು. ಗಮನಿಸಿ ದಾರಿ ತಪ್ಪಿದ್ದರೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದು ವರ್ಕ್ ಆಗಿಲ್ಲ ಅಂದರೆ ಬಿಟ್ಬಿಡ್ಬೇಕು. ಬೇರೆಯವರ ಬಾಳಿನಲ್ಲಿ ಆಟ ಆಡಬಾರ್ದು. ಕೊನೆಗೆ ಇದೆಲ್ಲ ಆದಮೇಲೆ 6 ಮಂತ್ಸ್ ಆಯಿತು ಅಷ್ಟೇ, ಡೈವರ್ಸ್ ಆಗೋಯ್ತು. ಎಲ್ಲ ಕುಳಿತುಕೊಂಡ್ರು, ಮಾತುಕತೆ ಮಾಡಿದ್ರು, ಬಿಹೇವಿಯರ್ ಯಾರಿಗೂ ಇಷ್ಟ ಆಗಲಿಲ್ಲ. ಅವ್ನು ಓಪನ್ ಆಗಿ ಹೇಳ್ತಾನೆ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ. ಕೊನೆಗೆ ಜನ ಬಂದಿದ್ದು, ನ್ಯಾಯಗಾರರು ಬಂದವರು ಅವನಿಗೆ ಬೈದ್ಬಿಟ್ಟು ಕೊನೆಗೆ ಮ್ಯೂಚುವಲ್ ಡೈವರ್ಸ್ ತೊಗೊಂಡ್ರು. ಇನ್ನೊಂದು ಕೇಸ್ ಇದೆ, ಅವನು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾನೆ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ. ಅವನು ಆಲ್ರೆಡಿ 38 ಇಯರ್ಸ್, ಈಗ ಮದುವೆ ಆಗಬೇಕು ಅಂತಾನೆ. ಅವನು ಗುಣ ಹೇಗೆ ಅಂದರೆ, ತನ್ನ ಸ್ವಂತ ಮನೆಯಲ್ಲಿ ಕೂಡ ಕಿಚನ್ನಲ್ಲಿ ಅವ್ರ ಅಮ್ಮ ಮಾಡಿದ ಅಡುಗೆ ಊಟ ಮಾಡಲ್ಲ, ನಾನೇ ಸಪ್ರೇಟ್ ಮಾಡ್ಕೋತೀನಿ ಅಂತ ಮಾಡ್ತಾನೆ. ಅವ್ರು ಹೇಳ್ತಾರೆ ಎಂಥ ಘಟನೆ ಅಂದರೆ, ಚಿಕನ್ ತಂದರೆ ಸೋಪ್ ಹಾಕಿ ತೊಳೆದು ಸಪ್ರೇಟ್ ಅಡುಗೆ ಮಾಡಿಕೊಂಡು ಅವನು ಸಪ್ರೇಟಾಗಿರ್ತಾನೆ, ಎಲ್ಲ ಅಡುಗೆ ಸಪ್ರೇಟ್ ಮಾಡ್ಕೊತಾನೆ, ಪಾತ್ರೆಗಳೆಲ್ಲ ಸಪ್ರೇಟ್. ಇಂಥವ್ನು ಮದುವೆ ಮಾಡಿದ್ರೆ ಕಥೆ ಏನಾಗಬೇಕು? ಸೊ ಇಲ್ಲಿ ಆಯಮ್ಮಂದು ಒಳ್ಳೆ ಗುಣ ಹೇಳ್ತೀನಿ, ಪೋಷಕರು ಹೇಗಿರ್ತಾರೆ ಅಂತ. ಮೊದಲನೇ ಪೋಷಕರು ಏನೂ ಹೇಳಲಿಲ್ಲ. ಇವನಿಗೆ ಏನು ಮಾಡ್ತಾರೆ, ಇವ್ರ ಅಮ್ಮ ತುಂಬ ಗ್ರೇಟು, ಅವ್ರು ಹೇಳ್ತಾರೆ, ನೋಡಪ್ಪ ನೀನು ಮದುವೆ ಮಾಡ್ಬೇಕಾ, ಆಗು, ತೊಂದರೆ ಇಲ್ಲ. ಆದರೆ ಹುಡುಗಿಗೆ ಮನೆಯವರೆಗೆ ನಿನ್ನ ಬಿಹೇವಿಯರ್ಸು, ನೀನು ಸಪ್ರೇಟಾಗಿ ಅಡುಗೆ ಮಾಡ್ಕೊಳ್ಳೋದು, ನೀನು ಹೆಂಗೆ ಕ್ಲೀನ್ ಮಾಡ್ತೀಯಾ, ನೀನು ಹೇಗೆ ಇರ್ತೀಯ ಎಲ್ಲವನ್ನು ಹೇಳ್ತೀನಿ, ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ಮದುವೆ ಅಂತ ಅವ್ರು ಹೇಳ್ತಾರೆ. ಮದುವೆ ಸೆಟ್ ಆಗ್ತಿಲ್ಲ.
ಸೊ ಈ ಎರಡು ದೃಷ್ಟಾಂತಗಳಿಂದ ನೀವೇನು ಕಲಿಬೇಕು ಅಂದರೆ, ಈಗಿನ ಕಾಲದ ಮಕ್ಕಳು ಯಂತ್ರಗಳ ಜೊತೆ ಇದ್ದು ಮನಸ್ಸುಗಳು ಯಂತ್ರವಾಗಿ, ಭಾವನೆಗಳು ಬತ್ತಿ ಕೇವಲ ಕ್ಷಣಿಕ ಸುಖಕ್ಕೆ ದಾಸರಾಗ್ತಾ ಇದ್ದಾರೆ. ಸಂಬಂಧಗಳಲ್ಲಿ ಭಾವನೆಗಳು ತುಂಬ ಮುಖ್ಯ. ಸಂಬಂಧಗಳಲ್ಲಿ ಭಾವನೆಗಳು ತುಂಬ ಮುಖ್ಯ. ಸಾಮಾಜಿಕ ಕಾಮನ್ ಸೆನ್ಸ್ ಮುಖ್ಯ. ಸಂಸಾರದ ಕಾಮನ್ ಸೆನ್ಸ್ ಮುಖ್ಯ. ಯಾರ್ಯಾರ ಜೊತೆ ಹೇಗಿರಬೇಕು, ನಾನು ಬಿಹೇವಿಯರ್ಸಿಂದ ಬೇರೆಯವ್ರಿಗೆ ಎಷ್ಟು ನೋವಾಗುತ್ತೆ ಅಂತಕ್ಕಂಥ ತಿಳುವಳಿಕೆ ತುಂಬ ಮುಖ್ಯ. ಏನೋ ಡಾಕ್ಟರು, ಎಂಜಿನಿಯರ್ಸು, ಬೇರೆ ಏನೇನೋ ಓದಿರೋದೆಲ್ಲ ಮುಖ್ಯ. ಎಜುಕೇಷನ್ ಅದೆಲ್ಲ ಮುಖ್ಯ. ಎಜುಕೇಷನ್ ಅಂದರೆ ಸಂಸಾರದಲ್ಲಿ, ಸಮಾಜದಲ್ಲಿ ಇರತಕ್ಕಂಥ ಪರಿಸ್ಥಿತಿಗಳನ್ನು, ಆಗು ಹೋಗುಗಳನ್ನು, ಪಾಸಿಟಿವ್ ನೆಗೆಟಿವ್ನ ಅರ್ಥ ಮಾಡಿಕೊಂಡು ನಾನು ಹೇಗೆ ಬಿಹೇವ್ ಮಾಡಬೇಕು, ಅವರ ಮನಸ್ಸಿಗೆ ನೋವನ್ನು ಕೊಡದೆ ಅವರನ್ನು ಖುಷಿಯಾಗಿಟ್ಟು ನಾನೇ ಖುಷಿಯಾಗಿರಬೇಕು ಅನ್ನತಕ್ಕಂಥ ಚಿಂತನೆಯನ್ನು ಕಲಿಯುವುದೇ ನಿಜವಾದ ಎಜುಕೇಷನ್. ಮಾರಲ್ ಎಜುಕೇಷನ್ ಅಂತ ಕರಿತೀವಿ. ನಾವು ಚಿಕ್ಕ ಮಕ್ಕಳಿಂದನೂ ಕೂಡ ನೀನು ಅಷ್ಟು ಸ್ಕೋರ್ ಮಾಡು, ಇಷ್ಟು ಸ್ಕೋರ್ ಮಾಡು, ನೀನು ಹಂಗೋದು ಹಿಂಗೋದು, ಕ್ಲಾಸ್ಗೆ ನೀನೇ ಫಸ್ಟ್ ಬರಬೇಕು ಅಂತ ಹೇಳಿ 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 ಅವರ ಮನಸ್ಸನ್ನು ಭಾವನೆಗಳಿಂದ ದೂರ ಮಾಡಿ, ಮನಸ್ಸನ್ನು ಯಂತ್ರ ಮಾಡಿ, ಹಣ ಮಾಡುವ ATM ಮೆಷಿನ್ ಮಾಡ್ತಾ ಇದ್ದೀವಿ ನಾವು. ಸೊ ಈ ದಿಶೆಯಲ್ಲಿ ಯೋಚನೆ ಮಾಡಿ. ಚೆನ್ನಾಗಿ ಓದ್ಬಿಟ್ಟು ಸಂಪಾದನೆ ಮಾಡೋರೆಲ್ಲ ಮನುಷ್ಯರಲ್ಲ. ಯಾರಲ್ಲಿ ಮಾನವೀಯತೆ, ಪ್ರೀತಿ, ಸೇವೆ, ತ್ಯಾಗ, ಗುಣ, ಸಂಸಾರದಲ್ಲಿ ಸಾಮರಸ್ಯದಿಂದ ಬದುಕುವ ಕಲೆಯನ್ನು ಯಾರು ಕಲಿತಾರೋ, ಸಮಾಜದಲ್ಲಿ ಸಮಾಜಕ್ಕೆ ತನ್ನಿಂದ ಏನೇನು ಕೊಡುಗೆಯನ್ನು ಕೊಡ್ತಾನೋ ಅವನು ರಿಯಲ್ ಎಜುಕೇಟೆಡ್. ಅರ್ಥ ಆಗ್ತಿದೆಯಾ? ಸೊ ಈ ಹಣನೂ ಕೂಡ, ಹಣ ಇಲ್ಲಾಂದ್ರೆ ಜೀವನ ಆಗೋದೇ ಇಲ್ಲ. ಸೊ ಹಣನೇ ಮುಖ್ಯ ಅಲ್ಲ ಅನ್ನತಕ್ಕಂಥ ಅರಿವಿರಬೇಕು, ಚಿಂತನೆ ಇರಬೇಕು. ಹಣ ಇಲ್ಲ ಅಂದರೆ ಜೀವನ ಇಲ್ಲ. ಆದರೆ ಹಣವೇ ಜೀವನ ಅಲ್ಲ, ಅದನ್ನು ಮೀರಿದ ಬೇಕಾದಷ್ಟಿದೆ. ಸೊ ಮಾರಲ್ ಎಜುಕೇಷನ್, ಕಾಮನ್ ಸೆನ್ಸ್ ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ಬೇಕು. ಆ ಮಕ್ಕಳುಗಳ ಜೊತೆ ನಾವು ಇರಬೇಕು, ಅವ್ರನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಏನು ಮಾಡೋಕ್ಕಾಗಿಲ್ವಾ ಅಷ್ಟೇ ಬಿಟ್ಬಿಡಿ. ಬೇರೆಯವರ ಬದುಕಿನ ಜೊತೆ ನೀವು ಆಟ ಆಡೋಕ್ಕೆ ಹೋಗ್ಬೇಡಿ. ಇದನ್ನು ಕಲ್ತ್ಕೊಳ್ಳಿ. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ತುಂಬ ಜನ ಪೋಷಕರು ನೋಡಿದ್ರೆ ಈ ದಿಶೆಯಲ್ಲಿ ಚಿಂತನೆ ಮಾಡಿ ಕ್ಲಿಯರಾಗಿ ಹೇಳಿಬಿಡಿ. ಅದಕ್ಕೆಲ್ಲ ಹೊಂದ್ಕೊಂಡು ಬದುಕ್ತೀನಿ ಅಂದರೆ ಬದುಕಲಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ನನಗೆ ಈ ಯೂಟ್ಯೂಬಿಂದ ಬೇಕಾದಷ್ಟು ಫೋನ್ ಕಾಲ್ಸ್ ಬರುತ್ತೆ. ಪಾಪ ಎಲ್ಲ 30-40 ವರ್ಷ ಆಗ್ಬಿಟ್ಟಿರ್ತಾರೆ, ಮದುವೆ ಆಗಿರಲ್ಲ. ಮದುವೆ ಆಗದೆ ಟೆನ್ಷನ್ ಆಗಿ, ಸೈಕಿಕಾಗಿ, ಈ ಸ್ಪಿರಿಚುಯಾಲಿಟಿ ಬಗ್ಗೆ ಡೈವರ್ಟ್ ಆಗಿ ಇಲ್ಲಿ ಸಲ್ಲದೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಎಷ್ಟೋ ಫೋನ್ ಕಾಲ್ಸ್ ನಾನು ಬ್ಲಾಕ್ ಮಾಡ್ತೀನಿ. ಸುಮ್ಮನೆ ಕೇಳಿಸ್ತಾ ಇರೋದು. ಈಗ ಆ ದೇವ್ರು ಹಿಂಗೆ, ಈ ದೇವ್ರು ಹಿಂಗೆ, ಆತ್ಮ ಸಾಕ್ಷಾತ್ಕಾರ, ಆ ಆಶ್ರಮದಲ್ಲಿ ಹಿಂಗೆ, ಈ ಆಶ್ರಮದಲ್ಲಿ ಹಿಂಗೆ ಅಂತ ಮನಸ್ಸಿನ ಆ ಕಡೆ ಹರಿಸ್ತಿದ್ದಾರೆ. ಯಾಕಂದರೆ ಈಗ ಸಂಸಾರದಲ್ಲಿ ಸುಖವನ್ನು, ಪ್ರೀತಿಯನ್ನು, ಆ ಗೌರವವನ್ನು ಪಡಿತಕ್ಕಂಥ ಯೋಗ್ಯತೆಯನ್ನು ಕಳ್ಕೊಂಬಿಟ್ಟಿರ್ತಾರೆ. ಅವರ ಮನಸ್ಸು ಯಂತ್ರದ ಜೊತೆಯಲ್ಲಿ ಯಂತ್ರವಾಗಿದೆ. ಕಾಮನ್ ಸೆನ್ಸನ್ನು ಕಳ್ಕೊಂಬಿಟ್ಟಿರ್ತಾರೆ. ಈ ವಿಡಿಯೋ ನೋಡೋರು ಎಚ್ಚೆತ್ಕೊಳ್ಳಿ, ಬಿ ಕೇರ್ಫುಲ್. ಎಲ್ಲ ಸ್ತರದಲ್ಲಿ ನಾವಿರಬೇಕು. ಬರೀ ಎಜುಕೇಷನ್, ಹಣ ಅಲ್ಲ. ಸೊ ಬೇರೆ ಎಲ್ಲವನ್ನು ತಿಳ್ಕೋಬೇಕು. ಅವ್ರ ಸ್ಪೋರ್ಟ್ಸ್ಗೆ ಹಾಕಬೇಕು, ವಿಚಾರಗಳನ್ನು ತಿಳಿಸ್ಬೇಕು, ಚಿಂತನೆ ಮಾಡಬೇಕು, ಬಡಬಗ್ಗರಿಗೆ ಸಹಾಯ ಮಾಡಬೇಕು, ಸ್ನೇಹಿತರ ಜೊತೆ ಇರಬೇಕು, ಸಂಬಂಧಿಕರ ಜೊತೆ ಇರಬೇಕು, ಅವ್ರಿಗೆ ಹೇಗೆ ಗೌರವ ಕೊಡಬೇಕು, ಇವೆಲ್ಲವನ್ನು ಕಲಿತಾಗ ಮನಸ್ಸು ಪರಿಪಕ್ವವಾಗುತ್ತೆ. ಸರಳವಾಗಿ ಬದುಕುವ ಕಲೆಯನ್ನು ನಾವು ಕಲಿಸ್ಬೇಕು. ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀವಿ, ಮೆಷಿನ್ ಮಾಡ್ತಾ ಇದ್ದೀವಿ. ಅರ್ಥ ಆಗ್ತಿದೆಯಾ? ನೆನ್ಪಿಟ್ಕೊಳ್ಳಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.